ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಮಂಗಳವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ವಾಸ್ತುವಿನ ಪ್ರಕಾರ ಯಾರಿಗೆ ದಕ್ಷಿಣದ ಬಾಗಿಲಿದೆ ಈ ಕಾರ್ಯಗಳನ್ನು ಖಂಡಿತ ಮಾಡಬೇಡಿ. ದಿನ ದಕ್ಷಿಣದ ಬಾಗಿಲಿರ್ತಕ್ಕಂಥವ್ರು ಏನು ಮಾಡಬಾರ್ದು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಅದು ಹೇಗೆ, ಯಾವ ರೀತಿ ವರ್ಕ್ ಆಗ್ತದ, ಏನು ಕೆಲಸ ಮಾಡಬಾರ್ದು ಅದನ್ನು ನಾನು ತಿಳಿಸ್ಕೊಡ್ತೇನೆ. ಖಂಡಿತ ನೋಡಿ. ಮೊದಲು ಈ ದಿನ ಪಂಚಾಂಗ ಶ್ರವಣ, ನಂತರದಲ್ಲಿ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಇವತ್ತಿನ ದಿನ ಮಂಗಳವಾರ, ನವಮಿ ತಿಥಿ ಇರತಕ್ಕಂಥದ್ದು, ಶುಕ್ಲ ಪಕ್ಷ, ವರಿಯಾಣ ಯೋಗ ಇರತಕ್ಕಂಥ ಸಮಯ, ಕವಳವ ಹಾಗೆ ತೈತುಲ ಕರ್ಣ ಇರತಕ್ಕಂಥದ್ದು. ಚಂದ್ರ ಹಸ್ತ ನಕ್ಷತ್ರದಲ್ಲಿ 11 ಗಂಟೆ 53 ನಿಮಿಷದವರೆಗೂ ಸಂಚಾರವನ್ನು ಮಾಡಿ ತದನಂತರ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3 ಗಂಟೆ 52 ನಿಮಿಷದಿಂದ 5 ಗಂಟೆ 53 ನಿಮಿಷದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 6 ನಿಮಿಷದಿಂದ 10 ಗಂಟೆ 48 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 29 ನಿಮಿಷದಿಂದ 2 ಗಂಟೆ 11 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ 8 ಗಂಟೆ 11 ನಿಮಿಷದಿಂದ 9 ಗಂಟೆ 7 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡ್ತೀವಿ. ಇದು ಸಹಿತವಾಗಿ ಬೆಳಗ್ಗೆ 6 ಗಂಟೆ 19 ನಿಮಿಷದಿಂದ 7 ಗಂಟೆ 15 ನಿಮಿಷದವರೆಗೂ ಕೂಡ. ಸ್ನೇಹಿತರೆ, ಇವತ್ತು ಸಂಚಾರ ನೋಡಿ, 2 ಬದಲಾವಣೆ. ಒಂದು ಮುಖ್ಯವಾಗಿ 11 ಗಂಟೆ 53 ನಿಮಿಷದವರೆಗೂ ಹಸ್ತ ನಕ್ಷತ್ರದಲ್ಲೇ ಸಂಚಾರ, ತದನಂತರ ಚಿತ್ತಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡುತ್ತೆ. ಯಾವ ರೀತಿ ಇರುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಮುಖ್ಯವಾಗಿ ಮೇಷ ರಾಶಿಯಲ್ಲಿರ್ತಕ್ಕಂಥವ್ರು ಕುಟುಂಬ, ಮಾತು, ವ್ಯವಹಾರ ಇಷ್ಟರಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಅನ್ನೆಸಸರಿಯಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮಾತಿನ ಮೇಲೆ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಏನೇನೋ ಮಾತಾಡ್ತಕ್ಕಂಥದ್ದು, ಕೋಪದಿಂದ ಅನರ್ಥಗಳಾಗ್ತಕ್ಕಂಥದ್ದು ತೋರಿಸುತ್ತೆ. ವ್ಯವಹಾರದಲ್ಲೂ ಅಷ್ಟೇ, ಲಾಭವಿದ್ದರೂ ಕೂಡ ಮಾತಿನ ಮೂಲಕ ಕೆಲವೊಂದು ನಷ್ಟಗಳಾಗ್ತದೆ. ಫ್ಯಾಮಿಲಿಯ ಬಗ್ಗೆ ಸ್ವಲ್ಪ ಸಮಾಧಾನದ ವರ್ತನೆಯನ್ನು ಬೆಳೆಸ್ಕೊಳ್ಳಿ. ಖಂಡಿತ ಶುಭವಿದೆ. ವ್ಯಾವಹಾರಿಕವಾಗಿ ಕೂಡ ಶುಭವಿದೆ. ಕೇವಲ ಸಮಾಧಾನದ ವರ್ತನೆ. ವಿದ್ಯಾರ್ಥಿಗಳು ಕೂಡ ಭಾಳ ವಿಶೇಷತೆ, ಕಾರ್ಯಗಳೆಲ್ಲ ಭಾಳ ವಿಶೇಷವಾಗಿ ಬೇಗ ಬೇಗ ಆಗ್ತಕ್ಕಂಥದ್ದು ಕೂಡ ಇದೆ. ಶುಭವಿದೆ, ತೊಂದರೆ ಇಲ್ಲ. ಓಂ ಶಿವ ಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಮಂತ್ರವನ್ನು ಜಪವನ್ನು ಮಾಡಿ ಖಂಡಿತ ಲಾಭ ಆಗುತ್ತೆ. ವೃಷಭ ರಾಶಿಯವರ ಫಲಾಫಲ ಹೇಗೆ ನೋಡಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ದಿನ ಇಲ್ಲೂ ಕೂಡ ಸಮಸ್ಯೆ ಏನಪ್ಪ ಅಂದರೆ, ನಾನು ಅಂತಕ್ಕಂಥದ್ದೇ ಜಾಸ್ತಿ ಆಗಿಬಿಡುತ್ತೆ. ಕೋಪದ ವಾತಾವರಣ ಇವತ್ತು ಮುಂದುವರಿತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೋರಿಸುತ್ತೆ. ಇದು ಮೇಜರ್ ಆಗಿ ದಾಂಪತ್ಯದಲ್ಲಿ ಎಫೆಕ್ಟ್ ಮಾಡುತ್ತೆ. ಮೇಜರ್ ಆಗಿ ದಾಂಪತ್ಯ ಇವ್ರಿಗೂ ಅಷ್ಟೇ, ಅದು ವ್ಯಾವಹಾರಿಕವಾಗಿ ಸಮಸ್ಯೆಯನ್ನು ಮಾಡುತ್ತದೆ. ಬಟ್ ಕ್ರಿಯೇಟಿವಿಟಿ, ಕೆಲಸದಲ್ಲಿ ಉತ್ತಮ ಸಾಧನೆ, ಯಾವುದೇ ಆದರೂ ನಾನು ಜಯಿಸಬಲ್ಲೆ ಅಂತಕ್ಕಂಥದ್ದೆಲ್ಲ ಇರ್ತದೆ. ಕೆಲವೊಂದು ವಿಚಾರಗಳು, ದುಡುಕಿನ ಸಮಸ್ಯೆಗಳಿಂದ ತಾವು ಖಂಡಿತ ಹೇಳ್ತಾ ಇದ್ದೀನಿ, ದುಡುಕಿನ ನಿರ್ಧಾರಗಳು ನಿಮ್ಮನ್ನು ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಹಾಗಾಗಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಎಷ್ಟು ಸಮಾಧಾನದ ವರ್ತನೆ ಇರ್ತದೋ ಅಷ್ಟು ಒಳ್ಳೆಯದೇ. ಎಷ್ಟು ಸಮಾಧಾನವಾಗಿರ್ತೀರೋ ಅದು ಒಂದು ಸಮಾಧಾನ ಈ ದಿನ ಹೋಲ್ ಡೇ ಬ್ಯೂಟಿಫುಲ್ ಆಗಿ ಮಾಡಿಬಿಡುತ್ತೆ. ಯಾವುದೇ ಒಂದು ಕ್ಷೇತ್ರ ಫಲದಲ್ಲಾಗಿರಬಹುದು. ಖಂಡಿತ ಇದನ್ನು ಫಾಲೋಅಪ್ ಮಾಡೋದು ಮರಿಬೇಡಿ ವೃಷಭ ರಾಶಿಯಲ್ಲಿರ್ತಕ್ಕಂಥ. ಹಾಗೆ ಮಿಥುನ ರಾಶಿಯವರು ಅಷ್ಟೇ ನೋಡಿ. ಮಿಥುನ ರಾಶಿಯವ್ರಿಗೆ ಪ್ರಾರಂಭ ಹಂತದಲ್ಲಿ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬಂದ್ಬಿಡುತ್ತೆ. ಮಿಥುನ ರಾಶಿಯವರು ಸ್ವಲ್ಪ ಜಾಗರೂಕತೆ. ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ತೊಗರಿ ಬೇಳೆ ದಾನ ಮರಿಬೇಡಿ. ದಿನ
ಯಾವುದಾದ್ರೂ ದೇವಸ್ಥಾನಗಳಾಗಾದರೂ ಕೊಡಿ. ಹನುಮಾನ್ ಚಾಲೀಸ ಪಠಣೆ ಮಾಡೋದು ಮರಿಬೇಡಿ. ಹನುಮಾನ್ ಚಾಲೀಸ ಮುಖ್ಯವಾಗಿ ಮಾಡಿ. ಇಲ್ಲಾಂದರೆ ಕೆಲಸದ ವಿಚಾರ ಅಥವಾ ಆರೋಗ್ಯದ ವಿಚಾರ, ಲಾಭದಲ್ಲಿ ನಷ್ಟ, ಇವೆಲ್ಲ ಕಾಡ್ತದೆ. ಸ್ವಲ್ಪ ಜಾಗರೂಕತೆ ಇರಲಿ. ಮಿಥುನ ರಾಶಿಯವ್ರಿಗೂ ಕೂಡ ಅಷ್ಟು ಉತ್ತಮದ ದಿನದಲ್ಲಿ ಒಂದಲ್ಲ. ಸ್ವಲ್ಪ ಜಾಗರೂಕತೆ, ವಾಹನಾದಿಗಳಿಂದ ಕೂಡ ಸ್ವಲ್ಪ ಜಾಗರೂಕತೆ ಇರಲಿ. ಹಾಗೆ ಕಟಕ ರಾಶಿಯವ್ರಿಗೆ ಹೇಗೆ ಈ ದಿನ? ಖಂಡಿತವಾಗಿ ಲಾಭದ ದಿನ, ತೊಂದರೆನೇ ಇಲ್ಲ ಕಟಕ ರಾಶಿಯವ್ರಿಗೆ. ಏನು ಅಂದ್ಕೊಳ್ತಿರೋ ಆ ಕೆಲಸ ಈ ದಿನ ಸಕ್ಸಸ್ ರೇಟ್ ಕೊಡುತ್ತೆ. ಎಲ್ಲವೂ ಕೂಡ ಫಾಸ್ಟಾಗಿ ಮುಗಿಯುತ್ತೆ. ಅನೇಕ ನಿಮ್ಮ ಏನು ಸ್ನೇಹಿತರ ವರ್ಗದವರಾಗಿರ್ಬೋದು, ಕಾರ್ಮಿಕ ವರ್ಗದವರಾಗಿರ್ಬೋದು, ಸಹಾಯ ಮ್ಯಾಕ್ಸಿಮಮ್ ಸಿಕ್ಬಿಡ್ತಿದ್ದೀರ. ಅಷ್ಟು ಉತ್ತಮತೆ ಇರತಕ್ಕಂಥ ದಿನ ಕೂಡ ಆಗುತ್ತೆ. ಲಾಭವೂ ಕೂಡ ಇರತಕ್ಕಂಥ ದಿನವಾಗುತ್ತೆ. ತೊಂದರೆ ಇಲ್ಲ, ನಥಿಂಗ್ ಟು ವರಿ. ಸಿಂಹರಾಶಿಯ ಫಲಾಫಲ ಹೇಗೆ? ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಇನ್ವಾಲ್ವ್ಮೆಂಟ್, ಹಣಕಾಸಿನ ವಿಚಾರದಲ್ಲೂ ಕೂಡ ಲಾಭದ ಇರುತ್ತೆ. ಯಾರು ಸಿಂಹರಾಶಿಯಲ್ಲಿದ್ದರೋ ನಿಜವಾಗ್ಲೂ ತನ್ನ ಕೆಲಸದಲ್ಲಿ ಭಾಳಷ್ಟು ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರುತ್ತೆ. ಯಾವುದೇ ಕೆಲಸ ನಿಂತಿದ್ರೂ ಇದನ್ನು ಪರಿಪೂರ್ಣವಾಗಿ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಮುಗಿಯತಕ್ಕಂಥದ್ದು ಇರುತ್ತೆ. ಅಷ್ಟು ಪವರ್ ಇರತಕ್ಕಂಥ ದಿನ. ಸ್ವಲ್ಪ ಕೋಪ ಕಡಿಮೆ ಇರ್ತದೆ, ಕಡಿಮೆ ಮಾಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಇಲ್ಲಾಂದರೆ ಮನೆಯ ಮೇಲೆಲ್ಲ ಸುಮ್ಮನೆ ಎಗರಾಡ್ಬಿಡ್ತೀರ. ಅದರ್ವೈಸ್ ಬೇರೆ ವಿಚಾರಗಳಿಗೆಲ್ಲ ಶುಭ ಇರ್ತಕ್ಕಂಥ ದಿನ ಇದೆ. ಖಂಡಿತವಾಗಿ ಚೆನ್ನಾಗಿದೆ. ಕ್ರಿಯೇಟಿವಿಟಿ ಇದೆ. ಲಾಭವೂ ಕೂಡ ಸಿಂಹರಾಶಿಯವರಿಗೆ ಲಭ್ಯತೆ ಇದೆ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ, ಪ್ರಯಾಣಗಳು ಇದ್ದಕ್ಕಿದ್ದಾಗೆ ದೂರ ಪ್ರಯಾಣ, ವಿದೇಶ ಪ್ರಯಾಣದಲ್ಲಿ ಯಶಸ್ಸು. ಏನಾದರೂ ನಿಮಗೆ ಈ ದಿನ ಏನಾದರೂ ನಿಮ್ಮ ಪಾಸ್ಪೋರ್ಟ್ಸೋ ಮತ್ತೊಂದೋ ಅಥವಾ ಏನಾದರೂ ಅದು ಇತ್ತು ಅಂದರೆ ಅದು ಮ್ಯಾಕ್ಸಿಮಮ್ ಈ ದಿನ ನಿಮಗೆ ಮ್ಯಾಕ್ಸಿಮಮ್ ಗುಡ್ ಆಗ್ತಕ್ಕಂಥದ್ದು ಇರ್ತದೆ. ಏನಾದರೂ ವಿದೇಶ ಪ್ರಯಾಣಕ್ಕೆ ನಾನು ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ದೆ ಅಥವಾ ಪರ್ಮಿಷನ್ಸ್ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಗುಡ್ ಖಂಡಿತ ಆಗುತ್ತೆ. ಪ್ರಯಾಣಗಳಿದ್ದಕ್ಕಿದ್ದಾಗೆ ಆಗ್ತಕ್ಕಂಥದ್ದು ಈ ದಿನ ಕನ್ಯಾ ರಾಶಿಯವರಿಗೆ ಲಭ್ಯತೆ ಇದೆ. ಯಾವುದೇ ಸಮಸ್ಯೆಗಳನ್ನು ತಾವು ಜಂಟಲ್ಲಿಂದ ಬಗೆಹರಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ತುಂಬ ಆ್ಯಕ್ಟಿವ್ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ. ಖಂಡಿತ ಚೆನ್ನಾಗಿದೆ. ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗ್ತದೆ. ತುಲಾ ರಾಶಿಯವರ ಫಲಾಫಲ ಹೇಗೆ? ಯಾವುದೇ ಕಾರಣಕ್ಕೂ ವ್ಯವಹಾರ ದಾಂಪತ್ಯದಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಳೇಬೇಡಿ. ಹಾಗೆ ಮಾತು ಅಷ್ಟೇ, ಏನಾದರೂ ಮಾತಾಡಿ ತರಲೆ ಬರೆದ್ಬಿಡ್ತಕ್ಕಂಥದ್ದು ಇರುತ್ತೆ. ಅದರಲ್ಲಿ ಎಕ್ಸ್ಪೆಷಲಿ ದಾಂಪತ್ಯದಲ್ಲಿ ಸಮಸ್ಯೆ ಬರುತ್ತೆ. ವ್ಯವಹಾರದಲ್ಲೂ ಅಷ್ಟೇ ಶತ್ರುಗಳ ಭಯ ಜಾಸ್ತಿ ಆಗಿಬಿಡುತ್ತೆ. ತುಲಾರಾಶಿಯವರಿಗೆ ಸ್ವಲ್ಪ ಜಾಗರೂಕವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ಶುಭ ಇರುತ್ತೆ. ವಿದ್ಯಾರ್ಥಿಗಳಿಗೆ ಕೂಡ ಅಷ್ಟು ಉತ್ತಮದ ದಿನದಲ್ಲಿ ಒಂದಲ್ಲ. ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡಷ್ಟು ಒಳ್ಳೆಯದು. ನೀವು ಕೂಡ ಭಾಳ ಮುಖ್ಯವಾಗಿ ಆಂಜನೇಯಗೆ ಈ ದಿನ ಸ್ವಲ್ಪ ಎಲೆಯ ಆಹಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಎಲೆಯ ಪೂಜೆ ಅಂತ ಕರಿತೀವಿ, ಅದನ್ನು ಮಾಡಿ, ಸ್ವಲ್ಪ ಶುಭವಾಗ್ತದೆ. ವೃಶ್ಚಿಕ ರಾಶಿಯ ಫಲಾಫಲ ಹೇಗೆ ನೋಡಿ? ವೃಶ್ಚಿಕ ರಾಶಿಯವರಿಗೆ ಈ ದಿನ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ? ಕೆಲಸವನ್ನು ಬಿಟ್ಟು ನಾನು ಬಿಸ್ನೆಸ್ ಮೋಡ್ಗೆ ಹೋಗೋಣ, ಬಿಸ್ನೆಸ್ ಆ ಕ್ಷೇತ್ರದಲ್ಲಿ ಹೇಗಿರುತ್ತೆ ಆ ಮನೋಭಾವತೆ ಬರುತ್ತೆ. ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಕಿರಿಕಿರಿಗಳಿರ್ತಕ್ಕಂಥ ಸಾಧ್ಯತೆಗಳು ತೋರಿಸುತ್ತೆ. ಬಟ್ ಅಂಥ ಮೇಜರಾಗಿ ಪ್ರಾಬ್ಲಮ್ ಏನಾಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ನೋಡಿ, ಏನಪ್ಪ ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂತು ಅಂದಾಗ ಸಂಗಾತಿಯೊಟ್ಟಿಗೋ ಅಥವಾ ನಿಮ್ಮ ಪಾರ್ಟ್ನರ್ಸ್ ಒಟ್ಟಿಗೋ ನೀವೇ ಕೂಡ ಸುಮ್ಮನೆ ಎಲ್ಲಾದರೂ ಬೇರೆ ಕಡೆ ಹೋಗಿ ಮುನ್ಸ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಅಥವಾ ಮನೆಯಿಂದ ದೂರ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ. ಒಂದು ವಿಚಾರದಲ್ಲಿ ಜಾಗರೂಕತೆ, ನಿಮ್ಮ ವಸ್ತುಗಳ ಮೇಲೆ ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಗರೂಕರಾಗಿ. ಯಾವುದಾದ್ರೂ ವಸ್ತುಗಳಾಗಿರ್ಬೋದು, ಅದರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ. ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಯನ್ನು ಕೂಡ ಕೊಡುತ್ತೆ. ಶಿವನ ಆರಾಧನೆ ಅಥವಾ ಓಂ ಸೋಂ ಸೋಮಾಯ ನಮಃ ಈ ಮಂತ್ರಗಳಿಂದ ಸ್ವಲ್ಪ ಶುಭವಾಗ್ತದೆ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಧನುರಾಶಿಯವರ ಫಲಾಫಲ ಹೇಗೆ? ಖಂಡಿತ ಧನುರಾಶಿಯವರು ಒಂದು ವಿಚಾರ ತಿಳ್ಕೋಬೇಕು, ಆರೋಗ್ಯದಲ್ಲಿ ಭಾಳ ಮುಖ್ಯವಾಗಿ ನೋಡ್ಕೊಳ್ಳಿ. ಬಟ್ ಕೆಲಸದಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಖಂಡಿತ ಇದೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸ್ವಲ್ಪ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಬರುತ್ತೆ. ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತೀರ, ಬಟ್ ಆರೋಗ್ಯ ಬಿ ಕೇರ್ಫುಲ್. ವಿದ್ಯಾರ್ಥಿಗಳಿಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದಿದೆ.
ತೊಂದರೆ ಇಲ್ಲ, ಚೆನ್ನಾಗಿದೆ. ಹಾಗೆ ಮಕರ ರಾಶಿಯವರ ಫಲಾಫಲ ಖಂಡಿತ ಬಹಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇದೆ. ರಾಜಕೀಯವಾಗಿರ್ತಕ್ಕಂಥ ಮೇಲುಗೈ ಸಾಧಿಸ್ತೀರಾ. ಯಾವುದೇ ಕೆಲಸಗಳನ್ನು ಕೂಡ ಅಚ್ಚುಕಟ್ಟಾಗಿ ಡಿಗ್ನಿಫೈಡ್ ಆಗಿ ಮಾಡಿ ಮುಗಿಸ್ತಕ್ಕಂಥದ್ದು ಮಕರ ರಾಶಿಯವರಿಗಿದೆ. ಹೆಚ್ಚಿನದಾಗಿ ಮಕ್ಕಳ ಮೇಲೆ ಪ್ರೀತಿ, ಹಾಗೆ ಅವರೊಟ್ಟಿಗೆ ಒಂದು ಉತ್ತಮ ಬಾಂಧವ್ಯ ಕೂಡ ಇರತಕ್ಕಂಥದ್ದು ಇದನ್ನು ಲಭ್ಯವಾಗುತ್ತೆ. ಯಾರು ಮಕರ ರಾಶಿಯವರಿದ್ದಾರೋ ಮನೆಯವರ ಮೇಲೆ ಹೆಚ್ಚಿನ ಪ್ರೀತಿ ವಿಶ್ವಾಸಗಳು ಲಭ್ಯವಾಗ್ತದೆ. ಕಾಳಜಿ ಜಾಸ್ತಿ ಆಗ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿ ವರ್ಗದವರಿಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ದಿನ. ಬಿಸ್ನೆಸ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ ಶುಭದ ದಿನದಲ್ಲಿ ಒಂದು ಖಂಡಿತ ಚೆನ್ನಾಗಿದೆ, ಒಳ್ಳೆಯದಾಗಿ. ಹಾಗೆ ಕುಂಭರಾಶಿಯವರ ಫಲಾಫಲ ಹೇಗೆ? ಹೆಚ್ಚಿನದಾಗಿ ಕುಂಭರಾಶಿಯವರು ಈ ದಿನ ಮನೆ, ಜಮೀನು, ಆಸ್ತಿಯ ಬಗ್ಗೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇರತಕ್ಕಂಥ ದಿನ. ಮನೆಯಿಂದ ದೂರ ಉಳಿತಕ್ಕಂಥ ಸಾಧ್ಯತೆಯೂ ಕೂಡ ಇದೆ. ಹಣಕಾಸು ವಹಿವಾಟುಗಳು ಖಂಡಿತ ಚೆನ್ನಾಗಿರುತ್ತೆ. ಕೆಲವೊಂದು ಏನು ಸುಮ್ಮನೆ ಕುಟುಂಬದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸುತ್ತೆ ಬಿಟ್ಟರೆ ಇನ್ನು ಅದನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲ ವಿಚಾರದಲ್ಲಿ ಗುಡ್. ವಿದ್ಯಾರ್ಥಿ ವರ್ಗದವ್ರಿಗೆ ಶುಭದ ಕಾಲ ಕೂಡ ಒಂದಾಗ್ತದೆ. ಅದೇ ರೀತಿಯಾಗಿ ಭೂಮಿ ಖರೀದಿ ಭಾಗ್ಯ ಇರ್ತಕ್ಕಂಥ ದಿನವಾಗ್ತದೆ. ಖಂಡಿತ ಈ ವಿಚಾರದಲ್ಲಿ ಭಾಳ ಯಶಸ್ಸನ್ನು ಕಾಣ್ತೀರ, ಲಾಭವು ಕಾಣ್ತಕ್ಕಂಥದ್ದು ಕೂಡ ಇದೆ. ಮೀನರಾಶಿಯ ಫಲಾಫಲ ಹೇಗೆ? ಮೀನರಾಶಿಯವರಿಗೆ ನೋಡಿ, ಯಾವುದೇ ಕಾರ್ಯಗಳನ್ನು ಮಾಡಬೇಕಾದ್ರೆ ತನ್ನ ಪ್ರಯತ್ನ ಅವಶ್ಯಕವಾಗಿ ಬೇಕಾಗ್ತದೆ. ಆ ಅವಶ್ಯಕತೆ ಇವತ್ತಿನ ದಿನ ಬರುತ್ತೆ. ವ್ಯಾವಹಾರಿಕವಾಗಿ ಪ್ರಯಾಣಗಳು ಬರ್ತಕ್ಕಂಥ ದಿನ ಕೂಡ ಆಗ್ತದೆ. ಸ್ವಲ್ಪ ಪ್ರಯಾಣಗಳು ಇರ್ತಕ್ಕಂಥದ್ದು ಮತ್ತು ವಾದ ವಿವಾದಗಳಲ್ಲಿ ಗೆಲುವು, ಸಂಧಾನದಲ್ಲಿ ಗೆಲುವು ಇರ್ತಕ್ಕಂಥದ್ದು ಇರುತ್ತೆ. ಅಣ್ಣ ತಮ್ಮಂದರ ವಿಚಾರದಲ್ಲಿ ಶುಭವಿರ್ತಕ್ಕಂಥದ್ದು ಇರುತ್ತೆ. ಬಟ್ ಒಂದು ರೀತಿಯಾಗಿ ತುಂಬ ಕ್ರಿಯೇಟಿವಿಟಿ ಆಗಿರ್ತಕ್ಕಂಥ ದಿನ ಈ ಮೀನರಾಶಿಯವರಿಗೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಇರ್ತಕ್ಕಂಥದ್ದು. ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದೆ, ವಾಸ್ತುವಿನ ಪ್ರಕಾರ ನಿಮ್ಮ ಮನೆ ದಕ್ಷಿಣಕ್ಕೆ ನಿವೇಶನ, ದಕ್ಷಿಣಕ್ಕೆ ಬಾಗಿಲಿದೆ ಗುರುಗಳೇ ಅಂತಕ್ಕಂಥವ್ರು ವ್ಯವಹಾರಸ್ಥರಾಗಿರ್ಬೋದು, ಏನೋ ಒಂದು ಫಿನಾನ್ಷಿಯಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಸಾಲ ಕೊಡೋದು ಸಾಲ ತಗೊಳ್ಳೋದು ಮಾಡಬೇಡಿ ಈ ದಿನ. ಎಕ್ಸ್ಪೆಷಲಿ ದಕ್ಷಿಣಕ್ಕೆ ನಿವೇಶನ ಇರ್ತಕ್ಕಂಥವ್ರು, ಇದು ಬಹಳಷ್ಟು ಸಮಸ್ಯೆಗಳಿಗೆ ಈಡು ಮಾಡಿಕೊಡುತ್ತೆ. ಸುಮ್ಮನೆ ಅನ್ನೆಸಸರಿಯಾಗಿ ಶತ್ರುಗಳನ್ನು ಹುಟ್ಟಾಕ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದಷ್ಟು ಯಾರು ಈ ಥರದ ನಿವೇಶನಗಳನ್ನು ಹೊಂದಿದ್ದೀರೋ ಈ ಥರದ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕರಾಗಿದ್ದರೆ ಶುಭವಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.